ನನ್ನ ಹೆಸರು ಎಂ ಶಂಕರ್, ಮುಖ್ಯ ಶಿಕ್ಷಕನಾಗಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಗುಡಿಬಂಡೆ ಇಲ್ಲಿ ನಾನು ಕರ್ತವ್ಯ ನಿರ್ವಹಿಸುತ್ತಿದ್ದು. ಇದು ಉತ್ತಮವಾದಂಥ ಇತಿಹಾಸವನ್ನು ಹೊಂದಿದೆ. 1856ರಲ್ಲಿ ಪ್ರಾರಂಭಗೊಂಡಿದ್ದು. ಇದರಲ್ಲಿ ಅನೇಕ ವಿದ್ಯಾರ್ಥಿಗಳು ಮಕ್ಕಳು ಇಲ್ಲಿ ವ್ಯಾಸಂಗ ಮಾಡಿದ್ದು, ಅನೇಕ ಕ್ಷೇತ್ರದಲ್ಲೂ ಕೂಡ ಕೆಲಸವನ್ನು ಮಾಡ್ತಾಯಿದ್ದಾರೆ. ಈಗ ಪ್ರಸ್ತುತ 170 ವರ್ಷಗಳಾಗಿದ್ದು. ಇಲ್ಲಿ ಈಗ LKGಯಿಂದ ಹಿಡಿದು 8ನೇ ತರಗತಿವರೆಗೆ 310 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದರು. ಅತ್ಯುತ್ತಮವಾದಂತಹ ಗುಣಾತ್ಮಕ ಶಿಕ್ಷಣವನ್ನು ಪಡಿತಾ ಇದ್ದಾರೆ. ನಂತರ 4 ಕೊಠಡಿಗಳು ಸುಸ್ಥಿತಿಯಲ್ಲಿದ್ದು 14 ಕೊಠಡಿಗಳು ದುರಸ್ತಿಯಲ್ಲಿವೆ. ಭಯದ ವಾತಾವರಣದಿಂದ ಕೂಡಿದೆ. ನಂತರ ನೆರೆಹೊರೆಯ ಮಕ್ಕಳು ಕೂಡ ಇಲ್ಲಿ ಆಗಮಿಸುತ್ತಿದ್ದು, ಅತಿ ಹೆಚ್ಚು ಮಕ್ಕಳನ್ನು ಹೊಂದಿರುವಂಥ ಏಕೈಕ ಶಾಲೆ ಗುಡಿಬಂಡೆಯಲ್ಲಿ ತಾಲೂಕಿನಲ್ಲಿ ಶಾಲೆ ಆಗಿದೆ. ಪ್ರಾಥಮಿಕ ಶಾಲೆಗೆ ಯಾಕೆ ಮನೆ ಹೊಲಿದು ಪೋಷಕರು ಮತ್ತು ಪೋಷಕರು ಯಾಕೆ ಮನೆ ಹೊಲಿದು ಇಲ್ಲೇ ಬರ್ತಾಯಿದ್ದಾರೆ, ಸರ್ಕಾರಿ ಶಾಲೆಗೆ ಬರ್ತಾಯಿದ್ದಾರೆ? ಏನು ಇದ್ರೇನೊಂದು ವಿಶೇಷವಾಗಿದೆಯಾ ಅಂತ? ಸರ್, ಇಲ್ಲಿ ಅತ್ಯುತ್ತಮ ಅಂತ ನುರಿತ ಶಿಕ್ಷಕರು ಇದ್ದು, ಪ್ರತಿಯೊಂದಕ್ಕೂ ಕೂಡ ಪಾರ್ಟ್ B ಯಲ್ಲಿ ಆಗಿರುವಂಥ ಕರಾಟೆ ಆಗಿರ್ಬೋದು, ಚಿತ್ರಕಲೆ ಆಗಿರ್ಬೋದು, ನಂತರ ಯೋಗಾಸನಗಳಾಗಿರ್ಬೋದು, ಪ್ರತಿಯೊಂದು ಕೂಡ B ಪಾರ್ಟನ್ನು ಮಾಡುವಂಥ ಒಂದು ನಿಟ್ಟಿನಲ್ಲಿ ಅನೇಕ ಮಕ್ಕಳು ಬಹಳ ಉತ್ಸಾಹದಿಂದ, ಸಡಗರದಿಂದ, ಮತ್ತು ಪೋಷಕರು ಸಹ ನಮ್ಮ ಮಗು ಗುಣಾತ್ಮಕ ಶಿಕ್ಷಣ ಪಡ್ಕೊಳ್ಳುತ್ತೆ ಎಂಬ ನಿಟ್ಟಿನಲ್ಲಿ ಈ ಶಾಲೆಗೆ ಆಗಮಿಸ್ತಾ ಇದ್ದಾರೆ. ಈಗ ಪ್ರೈವೇಟ್ ಶಾಲೆಗೆ ಕೂಡ ವಿಭಿನ್ನವಾಗಿರುವಂಥ ಶಿಕ್ಷಣವನ್ನು ಇಲ್ಲೆಲ್ಲ ಪಡ್ಕೊತಾ ಇದ್ದಾರೆ. ಸರ್, ಮತ್ತೊಂದು ಪೋಷಕರ ಆರೋಪಗಳೇನೆಂದರೆ, ಈಗಾಗಲೇ ಶಿಥಿಲ ವ್ಯವಸ್ಥೆಯಲ್ಲಿರುವ ಶಾಲೆ ಪಾಠ ಪ್ರವಚನ ಮಾಡೋದಕ್ಕೆ ಶಿಥಿಲ ವ್ಯವಸ್ಥೆ ಕೊಠಡಿಗಳಿದೆ ಅಂತ ಹೇಳ್ಬಿಟ್ಟು ಗೊತ್ತಾಯಿತು. ಇದಕ್ಕೇನು ಉತ್ತರ ಹೇಳ್ತೀರಿ ಸರ್ ತಾವು? ಸರ್, ಈಗೂ ಕೂಡ ನಾವು ಬಹಳ ನೋವನ್ನು ಅನುಭವಿಸ್ತಾ ಇದ್ದೇವೆ. ಕೊಠಡಿಗಳಲ್ಲಿ 3 ಕೊಠಡಿಗಳು ವ್ಯವಸ್ಥಿತವಾಗಿವೆ. ಇನ್ನು ಅನೇಕ ಕೊಠಡಿಗಳು ದುರಸ್ಥಿತಿಯಲ್ಲಿದೆ. ಈಗಲೂ ಕೂಡ ಮಕ್ಕಳು ಒಳಗೋದ್ರೆ ನಮಗೆ ಒಂದು ಭಯ ಆಗುತ್ತೆ. ಮೇಲ್ಛಾವಣಿ ಎಲ್ಲಿ ಕುಸಿದು ಬೀಳುತ್ತೋ ಎಂಬ ನಿಟ್ಟಿನಲ್ಲಿ ನಾವು ಭಾಳ ಭಯ ಆಗ್ತಾ ಇದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ನಮ್ಮ ಗೌರವಾನ್ವಿತ ಜನಪ್ರಿಯ ಶಾಸಕರಾಗಿರುವಂಥ ಸುಬ್ಬಾರೆಡ್ಡಿ ಸರ್ ಅವರಾಗಿರ್ಬೋದು, ಇದರ ಮೇಲೆ ಕರುಣೆ ತೋರಿ ಮಕ್ಕಳ ಒಂದು ಶೈಕ್ಷಣಿಕ ಹಿತದೃಷ್ಟಿಯಿಂದ ಎಲ್ಲರೂ ಕೂಡ ಇದರ ಮೇಲೆ ಒಂದು ಮನಸ್ಸನ್ನು ಇಟ್ಟು ಈ ಕೊಠಡಿಗಳನ್ನು ಬದಲಾವಣೆಗಳು ಮಾಡಿ ಎಲ್ಲ ಶಾಲೆಗಳಿಗಿಂತ ವಿಭಿನ್ನವಾಗಿ ಮಾದರಿಯನ್ನಾಗಿ ಹೊಸ ಕಟ್ಟಡಗಳನ್ನು, ನೂತನವಾದಂಥ ಕಟ್ಟಡಗಳನ್ನು ನಿರ್ಮಿಸಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ.